ಒಂದು ಅರ್ಧ ತಾಸು ಹೆಂಗೆ ಏನು ಯಾವ ಪೇಸ್ ಮೇಲೆ ಮಾಡಿದ್ರಿ ಏನು ಅಂತ ಹೇಳಿ. ಬಟ್ ಓವರ್ ಆಲ್ ನೋಡಿದಾಗೆ ಒಳ್ಳೆಯದು ಮತ್ತು ಕೆಟ್ಟದ್ರ ಮಧ್ಯೆ ಶೇಷ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ರೇಲರು ತೋರಿಸಿದ್ರು, ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನನಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸಿತು. ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಆಯಿತು, ಎಸ್ಪೆಷಲಿ ನಾವು ಪ್ರಮೋದ್ ಸರ್ನ ನಾವು ನೋಡಿದ್ದೇವೆ. ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಲೈಫ್ ಲಾಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕದರು ಇದೆ ಅವರಿಗೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಒಂದು ವ್ಯತ್ಯಾಸ ಏನಂದರೆ, ಈಗ ನಾನು ಕೇಳಬೇಕು ಇವರು ಡೈರೆಕ್ಟ್ರಿಗೆ, ನಮ್ಮ ಶ್ರೀಧರ್ ಅವ್ರಿಗೆ ಏನು ಸರ್, ಶ್ರೀಧರ್ ಸರ್ಗೆ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ಎಲ್ಲ ಟಾಪ್ ಮೋಸ್ಟ್ ರೋಲ್ ಕೊಡ್ತಾರೆ. ನಮ್ಮ ಪೊಲೀಸ್ ಇಲಾಖೆದೇ ಕೊಟ್ಟರೆ DG, IG, ADG ಈ ಥರ ಟಾಪ್ ಮೋಸ್ಟ್ ರ್ಯಾಂಕ್ ಕೊಡ್ತಾರೆ. ಇಲ್ಲಿ ಅವ್ರಿಗೆ ಏನು ತೋರಿಸಿದ್ರೆ ಕಾನ್ಸ್ಟೇಬಲ್ ತೋರಿಸಿದ್ದಾರೆ ಅಂತಂದರೆ, ಹೆಡ್ ಕಾನ್ಸ್ಟೇಬಲ್. ಅದು ಒಂದು ರೀತಿಲಿ ಯಾವ ಥರ ಅರ್ಸ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಹೇಳ್ಬೋದು, ಯಾಕಂದರೆ ಎಲ್ಲರನ್ನೂ ತೋರಿಸಿದ್ದೀನಿ, ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅಂತಲೂ ಒಂದು ಗೆಸ್ ಮಾಡ್ಕೊಂಡು ನೋಡ್ಬೋದು ಅಂತ ನನ್ನ ಭಾವನೆ. ಸೊ ಇಲ್ಲಿ ಟೈಟಲ್ ನೋಡಿದ್ರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಸುಮಾರು ಡಿಸ್ಕಷನ್ ಮಾಡಿದ್ವಿ ನಾವು ಮತ್ತು ಉಮೇಶ್ ಅವರು ನಿನ್ನೆ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು. ಆಮೇಲೆ ಇಲ್ಲಿ ನುರಿತ ಒಂದು ಪಾತ್ರವರ್ಗ, ಇವರೆಲ್ಲ ಇಂಥ ಆ್ಯಕ್ಟರ್ಸ್ಗಳು ಇರ್ತಾರೆ ಅಂದರೆ ಅವ್ರು ಕಾಮನ್ ಆಗಿ ಸಬ್ಜೆಕ್ಟು ಮತ್ತು ಅದನ್ನ ನೋಡ್ಕೊಂಡೇ ಇರ್ತಾರೆ. ಆ ಥರದಲ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ತಲೆಯಲ್ಲಿ ಪಬ್ಲಿಕ್ಕಿಗೆ ಮೂಡುತ್ತೆ. ಯಾಕಂದರೆ ಅವರು ಇತ್ತೀಚೆಗೆ ಬಂದಂಥ ಸುಮಾರು ಚಿತ್ರಗಳಲ್ಲಿ ಅವರು ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಅವ್ರ ಪಾತ್ರ ಮಾಡಿರ್ಬೋದು, ಅವರ ಆಯ್ಕೆನ ತೋರಿಸುತ್ತೆ. ಸೊ ಅದರಲ್ಲಿ ಈ ಥರದ ಒಂದು ಫಿಲ್ಮ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನೋ ವಿಶೇಷ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ತಾವುಗಳೆಲ್ಲ ಬಂದಿದ್ದೀರಾ, ಅವ್ರಿಗೆ ಹರಿಸಿ ಹಾರೈಸಿ. ಅದರಲ್ಲಿ ಪೊಲೀಸ್ ಬಗ್ಗೆ ಒಳ್ಳೆಯದು ತೋರಿಸಿದ್ದಾರೆ, ಕೆಟ್ಟದ್ದು ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆಗಲೇ ನಿನ್ನೆ ನಾನು ಸ್ವಲ್ಪ ಹೇಳಿದೆ ಅವರಿಗೆ, ಹ್ಯೂಮನ್ ಟೆಂಡೆನ್ಸಿ ಆಗಿದೆ ಅಂದರೆ ಜಸ್ಟ್ ನಾವು 10 ಒಳ್ಳೆ ಕೆಲಸ ಮಾಡಿರಲಿ, 10 ಮೇಲೆ ಯಾವುದೋ ಒಂದು ಪೇಷನ್ಸ್ ಕಳ್ಕೊಂಡು ಏನೋ ಒಂದು ಕೆಟ್ಟ ನೆಗೆಟಿವ್ ಆಗಿ ಏನೋ ಬಿಂಬಿಸಿದೆ ಅಂದರೆ 10 ಕೆಲಸನ ಮರೆಯುವಂಥ ಒಂದು ಹ್ಯೂಮನ್ ಟೆಂಡೆನ್ಸಿನೇ ಆಗಿದೆ. ಅದು ನಾರ್ಮಲ್, ಅದು ಎಲ್ಲ ಕಡೆ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಪೊಲೀಸಿಂಗ್ ಬಗ್ಗೆ ತುಂಬ ಸಬ್ಜೆಕ್ಟ್ಗಳಿದ್ದಾವೆ. ಆಮೇಲೆ ತುಂಬ ಥ್ರಿಲ್ಲಿಂಗ್ ವಿಚಾರಗಳಿದ್ದಾವೆ. ಅದಕ್ಕೆ ಸಂಶೋಧನೆಗಳು ನಡೀಬೇಕು. ಆ ಸಂಶೋಧನೆಗಳು ನಡೆದು 200 ಫಿಲ್ಮ್ ಅಂತ ಹೇಳಿದ್ರೆ ಈ ವರ್ಷದಲ್ಲಿ 200, 300, 2000 ಆಗಲಿ. ಆ ಒಂದು ರಿಸರ್ಚ್ ಮೇಲೆ ಯಾರು ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸ್ತಾರೋ ಅದಕ್ಕೆ ಬಂಡವಾಳನೇ ಬೇಡ, ಆ ಫಿಲ್ಮ್ ಓಡುತ್ತೆ. ಅದೇನು ಮಿನಿಮಮ್ ಬಂಡವಾಳದಲ್ಲೇ ಫಿಲ್ಮ್ ಮಾಡಿದ್ರೂ ಅದು ಓಡುತ್ತೆ. ಎಂಥ ಆ್ಯಕ್ಟ್ರ್ ಇರಲೇಬೇಕಂತಲ್ಲ, ಇರ್ತಕ್ಕಂಥ ಯಾರು ಕಲಾವಿದರನ್ನ ಬಳಸ್ಕೊಂಡು ಮಾಡಿದ್ರೆ ಸಾಕು. ಆ ಒಂದು ಸಂಶೋಧನೆ ಮಾಡಿ ಆ ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸುವಂಥ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ 100% ಅದು ರಿಚ್ ಆಗುತ್ತೆ. 2 ಅಲ್ಲ 2000 ಆದರೂ ಅಷ್ಟೇ. ಬಟ್ ಈಗಿನ ದಿಸೆಯಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ ಅಂತಲೇ ನನ್ನ ಭಾವನೆ. ಆದರೂ ಕೂಡ ಇತ್ತೀಚೆಗೆ ಬರ್ತಕ್ಕಂಥ ಒಳ್ಳೊಳ್ಳೆ ಚಿತ್ರಗಳನ್ನ ನೋಡಿದರೆ ಬೆಳೀತಾ ಇದೆ ಅಂತಂದೇಳಿ ಹೇಳ್ಬೋದು. ಹಾಗೆಯೇ ಇತರ ಸ್ಟೇಟ್ಗಾಗಿರ್ಬೋದು ಮತ್ತು ಒಂದು ಹಿಂದಿ ಚಿತ್ರಗಳಿಗಾಗಿರ್ಬೋದು, ಆ ಒಂದು ಲೆವೆಲ್ ಕಾಂಪಿಟೇಷನ್ ನಮ್ಮ ಕನ್ನಡ ಚಿತ್ರರಂಗ ಬೆಳೀತಾ ಇದೆ ಅನ್ನೋದೇ ನನಗೆ ಒಂದು ಖುಷಿ ವಿಚಾರ. ಅದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಿರ್ತಕ್ಕಂಥ ಕಲಾವಿದರೆಲ್ಲ ನೋಡ್ಬೋದು ಎಂತೆಂಥ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಕಲಾವಿದರಿದ್ದಾರೆ. ಅಂದರೆ ನನ್ನ ಒಂದು ಇದು ಬ್ಯಾಕ್ಗ್ರೌಂಡ್ ಹೊಸಪೇಟೆ, ನನ್ನ ಮೂಲ. ಬೇಸಿಕ್ಲಿ ನನ್ನ ಒಂದು ಕ್ಲಾಸ್ಮೇಟ್ ಅಜಯ್ ರಾವ್ ಸಹ ಒಂದು ಫಿಲ್ಮ್ ಲ್ಯಾಂಡಲ್ಲಿ ಅವನು ಏನು ಸ್ಟ್ರಗಲ್ ಪಡ್ತಾನೆ, ಏನು ಮಾಡ್ತಾನೆ ಅಂತ ಹೇಳಿ ತುಂಬ ಹತ್ರಲಿಂದ ನಾನು ಚಿತ್ರರಂಗ ನೋಡಿದ್ದೀನಿ. ತುಂಬ ಅಂದರೆ ಆ ಸ್ಟ್ರಗಲ್ ನೋಡಿದ್ದೀನಿ. ಅವನು ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಮಾಡ್ತಾನೆ, ಏನು ಮಾಡ್ತಾನೆ, ಇಷ್ಟೆಲ್ಲ ಕಷ್ಟಪಡಬೇಕಾ, ಇಷ್ಟೆಲ್ಲ ಇದೆ, ಆರಾಮಿರ್ಲಿಕ್ಕೆ ಎಷ್ಟೊಂದು ದಾರಿ ಇದೆ, ನೀನು ಯಾಕೆ ಇಷ್ಟೊಂದು ಬೆವರಿಸ್ತೀಯ, ಇಷ್ಟೊಂದು ಕಷ್ಟಪಡ್ತೀಯ ಅಂತ ಅಂತೀವಿ. ಬಟ್ ಅವರಲ್ಲಿರ್ತಕ್ಕಂಥ ಛಲ, ಕಲತ್ವ ಅಂದರೆ ದೈವತ್ವ, ದೇವರ ಉಡುಗೊರೆ, ದೇವರ ವರ ಅಂತ ಒಂದು ಕಲಾವಿದರು ಅಂದರೆ ನಾಟ್ ಎ ನಾರ್ಮಲ್. ಬೇಕಾದ್ರೆ IAS IPS ಕಷ್ಟಪಟ್ಟು ಆಗ್ಬೋದು, ಹಗಲುರಾತ್ರಿ ಕೂತು ಓದಿ ಏನು ಬೇಕಾದ್ರೂ ಆಗ್ಬೋದು. ಬಟ್ ಕಲತ್ವ ಬರಬೇಕಂದ್ರೆ ಆ ದೇವರ ವರದಿಂದ ಮಾತ್ರ ಸಾಧ್ಯ. ಅಂತಹ ದೇವರ ವರಪುತ್ರರು ಇವರೆಲ್ಲ. ಇಂಥವ್ರು ಕಷ್ಟಪಟ್ಟು ಮಾಡತಕ್ಕಂಥ ಚಿತ್ರಗಳನ್ನು ದಯವಿಟ್ಟು ಜನಗಳಿಗೆ ತಲುಪಿಸಿ ಅವ್ರನ್ನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.